ಆಗ್ಬೇಕಾದ್ರೆ ಗ್ಯಾರಂಟಿಗಳು ಮತ್ತೆ ಅಕ್ಕಿಯನ್ನ ಕೇಳ್ಬಿಡಿ ಅಂತ ಹೇಳ್ತಾರೆ. ಅದು ತಮಾಷೆಗೆ ಹೇಳಿರುವಂತ ಮಾತು, ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡಿ. ಅದನ್ನ ಬಿಜೆಪಿ ಅವರು ನೋಡ್ರಿ ಏನ್ ಮಾತಾಡಿದ್ರು ಅವ್ರು ಅದ್ರಲ್ಲಿ ಕೊಂಕು ಕುಡ್ಕೋದೆ ಅವ್ರ ಅವ್ರದ್ದು. ತಮಾಷೆಗೆ ಅದನ್ನ ಹೇಳೋರಲ್ಲ ಅವ್ರು, ನಾನು ಆಸೆ ಚಡಕ್ಕೆ ಯಾರು ಸಿದ್ದಪ್ಪ, ಅದ್ರ ಬಗ್ಗೆ ಯಾರನ್ನು ತಪ್ಪು ತಿಳ್ಕೊಂಬೇಡಿ ಅಂತ. ಈಗ ನಾವು ಎಲ್ಲೋ ಕೂತಿರುವಾಗ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ ನಾವು ತಮಾಷೆಗೆ, ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ. ಸರ್, ಈಗ 15th ಫೈನಾನ್ಸ್ ಏನೋ ಪಾಲಿಕೆನಲ್ಲಿ 70 ಕೋಟಿ ಹಿಂದಕ್ಕೆ ಹೋಗಿದೆ. 15th ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂತ ನಿಧಿ ಅದು. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ನವರು ವಾಪಸ್ ತಗೊಂಡವ್ರೆ. 70 ಕೋಟಿ ಅಲ್ಲ, ಹೆಚ್ಚು ಕಡಿಮೆ 100 ಚಿಲ್ಲರೆ ಕೋಟಿ ಅಷ್ಟು ವಾಪಸ್ ತಗೊಂಡವ್ರೆ. ಏಕೆಂದ್ರೆ ಅವ್ರಿಗೆ ಅವ್ರ ಪಕ್ಷದ ಶಾಸಕರುಗಳು ಯಾರು ಇಲ್ಲ ಮೈಸೂರು ನಗರದಲ್ಲಿ. ಯಾವುದೇ ತರವಾದ ಕೆಲಸ ಕಾರ್ಯ ಮಾಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ವಾಪಸ್ ತಗೊಂಡವ್ರೆ. 100% ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಒಂದೇ ಒಂದು ಒಳ್ಳೆ ಕೆಲಸ ಇಲ್ಲ, ಒಂದೇ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ. ಈಗ ಸೆಂಟ್ರಲ್ ಮಿನಿಸ್ಟರ್ಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ 3 ಜನ ಅವ್ರೆ. 3 ಜನ ಇದ್ರು ಏನು ಪ್ರಯೋಜನ ಇಲ್ಲ. ಯಾವುದೇ ತರವಾದನ್ನ ಯಾವುದೇ ತರವಾದ ಒಂದು ಶಾಶ್ವತವಾಗಿ ಉಳ್ಕೊಳ್ಳುವಂತ ಕೆಲಸನ ಒಂದೇ ಒಂದು ತಂದು ಮಾಡ್ತಾ ಇಲ್ಲ ಅವ್ರು ಕೊಡೋದು ಇಲ್ಲ ನಮ್ಮ ರಾಜ್ಯಕ್ಕೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಾವು ಕಟ್ತಾ ಇರುವಂತ ತೆರಿಗೆ ಹಣನೇ ವಾಪಸ್ ಕೊಡಲ್ಲ ಅವರು. ಇನ್ನು ಅಭಿವೃದ್ಧಿಗೆ ನಮ್ಗೆ ಹಣಕಾಸು ಕೊಡ್ತಾರೆ ಅವರು. ಅದು 100% ಸುಳ್ಳು. ಅವ್ರು ಕೊಡಲ್ಲ ಅವರು. ನಾವು ನಮ್ಮ ಸರ್ಕಾರದಿಂದ ಏನ್ ಬೇಕೋ ಅದನ್ನ ನಾವು ಮಾಡ್ತಾ ಇದ್ದೀವಿ. ಲೋಕಲ್ ಬಾಡಿ ಎಲೆಕ್ಷನ್ ಆದ್ರೆ ಮಾತ್ರ ದುಡ್ಡನ್ನ ಬಳಸೋದಕ್ಕೆ ಜನಪ್ರತಿನಿಧಿಗಳು ಇರಬೇಕು ಅನ್ನೋದು ಏನೋ ಕಾನೂನು ಇದೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಇಲ್ವಲ್ಲ ಲೋಕಲ್ ಬಾಡಿ ಲೋಕಲ್ ಬಾಡಿ ಚುನಾವಣೆಗಳು ಈಗ ಮೈಸೂರು ಗ್ರೇಟರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಗ್ರೇಟರ್ ಮೈಸೂರು ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಚಿಂತೆ ಮಾಡ್ತೈತೆ. ಈಗಾಗಲೇ ಅದು 50% ಕೆಲಸ ಆಗೈತೆ. ಗ್ರೇಟರ್ ಮೈಸೂರು ಆದ ನಂತರ ಲೋಕಲ್ ಬಾಡಿ ಚುನಾವಣೆ ನಡೀತದೆ. ಲೋಕಲ್ ಬಾಡಿ ಚುನಾವಣೆಗೂ ಈ 15th ಫೈನಾನ್ಸ್ಗೂ ಸಂಬಂಧ ಇಲ್ಲ. 15th ಫೈನಾನ್ಸ್ ಬಂದಿದ್ದ ದುಡ್ಡು ಮೈಸೂರು ನಗರ ಪಾಲಿಕೆಗೆ ಬಂದಂತ ಹಣವನ್ನ ವಾಪಸ್ ತರಿಸ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿಗೆ ಅವ್ರ ಮನಸ್ಥಿತಿ ಏನು ಅಂತ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ.